ನನಗೆ ಬೇಸಿಕ್ಲಿ ಡೆವಿಲ್ ಹೀರೋಗಿಂತ ದ ಡೆವಿಲ್ ತುಂಬಾ ಮೋರ್ ಆಪ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ದ ಡೆವಿಲ್. ಮತ್ತೊಂದು ಪ್ರಶ್ನೆ ಅಂತಂದ್ರೆ ಆರಂಭದಿಂದಲೂ ನಿಮ್ಮ ಹಿಂದಿನ ಸಿನಿಮಾಗಳು ನೋಡ್ರೆ ರಾಜ್ಕೋಟ್ ಶೂಟ್ ಮಾಡಿದ್ರೆ ದರ್ಶನ್ ಸರ್ ಜೊತೆ ಅದನ್ನು ಬಿಟ್ಟು ಮಾಡೋದು ಅಂದ್ರೆ ದರ್ಶನ್ ಅವ್ರ ಜೊತೆ ಇಬ್ಬರ ನೈಟ್ ಹೇಗೆ ಇಷ್ಟು ವರ್ಷದಿಂದ ಪರಿಚಯ ಆಕ್ಚುಲಿ ದರ್ಶನ್ ನಾನು ಅನ್ನೋದಕ್ಕಿಂತ ನಮ್ಮ ತಂದೆ ಅಂಡ್ ತೂಗ್ದೀಪ ಶ್ರೀನಿವಾಸ ಅಂತ ಬಂದು ಫ್ರೆಂಡ್ಸ್. ಅಂದ್ರೆ ನಮ್ಮ ತಂದೆ ಸಿನಿಮಾ ಮಾಡ್ತಿದ್ದ ಕಾಲದಿಂದ ನಾನು ನಮ್ಮ ಮನೆಗೆ ಬರ್ತಿದ್ದ ಕೆಲವು ಆರ್ಟಿಸ್ಟ್ಗಳಲ್ಲಿ ತೂಗ್ದೀಪ ಶ್ರೀನಿವಾಸ ಮಾಮ ಒಬ್ರು, ಅವ್ರು ಬಿಟ್ಟರೆ ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಇಷ್ಟೇ ಜನ ಬರ್ತಿದ್ರು ಆಕ್ಚುಲಿ. ಸೊ ಹಾಗಾಗಿ ದರ್ಶನ್ ಅವ್ರ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ, ಐ ಆಮ್ ನೋನ್ ಫಾರ್ ಅ ವೆರಿ ಲಾಂಗ್ ಟೈಮ್. ಅಲ್ಲಿ ಚಿತ್ತಾರದಿಂದ ಚಿತ್ತಾರ ಬ್ಯಾಂಕಿನಿಂದ ಅಲ್ಲಿ ನನ್ನ ಪ್ರಶ್ನೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ, ಅವರು ಕನ್ನಡ ಬೆಳೆಸಿ ಅಂತ ಹೇಳಿದ್ರು, ಹಂಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿ ಇಂಗ್ಲಿಷ್ ಟೈಟ್ ಇಟ್ಟಿದ್ದೀರಾ, ನೀವು ಹೆಂಗೆ ಕನ್ನಡನ ಬೆಳೆಸ್ತಾ ಇದ್ದೀರಾ? ಇಂಗ್ಲಿಷಲ್ಲಿ ಬರೆದಾದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದ್ರೆ ನೀವು ಏನು ಹೇಳಕ್ಕಾಗಲ್ಲ. ಈಗ ನನ್ನ ಹೆಸರು ನಿಮ್ಮ ಫೋನಲ್ಲಿ ಏನಂತ ಸೇವ್ ಆಗಿದೆ? ಐ ಆಮ್ ಸಾರಿ, ನೋ ಅದು ಸಿ ಅದೊಂಥರ ಎಕ್ಸ್ಟ್ರೀಮ್ ಕ್ವೆಶ್ಚನ್. ಈಗ ಹೌದು, ನೀವು ಯೋಚನೆ ಮಾಡೋದಲ್ವಾ? ಇವತ್ತು ನಾನು ಕೇಳಬಾರ್ದಿತ್ತ ಅಲ್ಲ, ನಾವೆಲ್ಲರೂ ಕನ್ನಡಿಗರು, ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟು, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡ ನಮ್ಗೆ. ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಇದು ಚರ್ಚೆ ತುಂಬಾ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಇದ್ರೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.